ಹೇ ಗಾಯ್ಸ್ 7 days 7 ಹೆಲ್ದಿ ಬ್ರೇಕ್ಫಾಸ್ಟ್ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಇದು ಲಂಚ್ ಬಾಕ್ಸ್ ಫ್ರೆಂಡ್ಲಿ ಕೂಡ. ಇದ್ರ ಹೆಸರು ಬಂದು ತಾಲಿಪೀಟ್ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಜೋಳದ ಹಿಟ್ಟಿಗೆ 3/4 ಕಪ್ಪು ಕಡಲೆ ಹಿಟ್ಟು, 3/4 ಕಪ್ ಅಕ್ಕಿ ಹಿಟ್ಟು, ತುರಿದಿರೋ ಕ್ಯಾರೆಟು, ತುರಿದಿರೋ ಸೋರೆಕಾಯಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ 1 ಜಾರ್ಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು. ಸೊ ಈ ರುಬ್ಬಿರೋದನ್ನ ಆ ಹಿಟ್ಟೇನಿದೆ ಅದರಲ್ಲೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅರಿಶಿನ ಪೌಡರು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನಾವು ರೊಟ್ಟಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಆ ಥರನೇ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಬೇಕು. ನಾನು ಎಳ್ಳು ಮರ್ತೋಗಿದ್ದೆ, ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ. ನಿಮ್ಗೇನಾದ್ರು ನೆನಪಾಯಿತು ಅಂದರೆ ಮುಂಚೆನೇ ಹಾಕಿ ಕಲಿಸ್ಕೊಳ್ಳಿ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಕಲಿಸಿ ಇದೊಂದು 1 hour ಅಷ್ಟೊತ್ತು ಬಿಟ್ಬಿಡೋಣ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಮಕ್ಕಳು ತರಕಾರಿ ತಿನ್ನಲ್ವಲ್ಲ, ಸೊ ಇದನ್ನಲ್ಲಿ ಸಣ್ಣ ತುರ್ದಾಕ್ಬಿಟ್ರೆ ಗೊತ್ತೇ ಆಗೋದಿಲ್ಲ, ರುಚಿನೂ ಇರುತ್ತೆ, ಮಕ್ಕಳು ತರಕಾರಿ ತಿಂದರು ಅಂತ ಒಂದು ಸಮಾಧಾನ ಕೂಡ ಇರುತ್ತೆ. ಸೊ ಇದನ್ನು ಒಂದು ಕರ್ಚಿಫ್ ಮೇಲೆ ತಟ್ಕೊಳ್ತಿದ್ದೀನಿ ನಾನು. ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೊಳ್ಳಿ, ನಾನು ಇದಕ್ಕೆ ಅಂತಲೇ ಒಂದು ಕರ್ಚಿಫ್ ಇಟ್ಬಿಟ್ಟಿದ್ದೀನಿ. ಸೊ ಕರ್ಚಿಫ್ ಮೇಲೆ ತಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ರಿಚ್ ಇನ್ ಪ್ರೋಟೀನ್, ರಿಚ್ ಇನ್ ಫೈಬರ್. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇದ್ರ ಜೊತೆ ಚಟ್ನಿ ಅಥವಾ ಸಾರು ಅದೆಲ್ಲ ಸರಿ ಬರಲ್ಲ. ಗಟ್ಟಿ ಮೊಸರು ಮೇಲೆ ಒಂಚೂರು ಉಪ್ಪು, ಒಂಚೂರು ಪೆಪ್ಪರ್ ಪೌಡ್ರ್ ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿ ನನಗೆ ಹೇಗಿತ್ತು ಅಂತ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.